ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಈಗಾಗಲೇ ನಂಬರ್ ಟೆಸ್ಟ್ ಅಲ್ಲಿ ಬರ್ತಕ್ಕಂಥ ಟೈಪ್ 1 ಡಿಸ್ಕಷನ್ ಮಾಡಿದ್ದೀವಿ. ಈಗ ಟೈಪ್ 2 ನೋಡೋಣ. ಇದು ಬ್ಯಾಂಕ್, SSC, ರೈಲ್ವೆ, ಪೊಲೀಸ್, PSI ಮುಂತಾದ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿದೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ. ಸೊ ಇವತ್ತು ನಾವು ಇಲ್ಲಿ ರೀಸನಿಂಗ್ ಅಂಡ್ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗ್ತಕ್ಕಂಥ ಒಂದು ಟಾಪಿಕ್ ಇದಾಗಿದೆ. ಸೊ ನಂಬರ್ ಟೆಸ್ಟ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಇವತ್ತು ಟೈಪ್ 2 ಇದು. ಸೊ ಟೈಪ್ 2 ದಲ್ಲಿ ಏನಿರ್ತದೆ, ವೆರೈಟಿಗಳು ಏನಿರ್ತವೆ ನಂಬರ್ ಟೆಸ್ಟ್ ಅಲ್ಲಿ ಅಂತಂದ್ರೆ, ಇಫ್ ದ ಡಿಜಿಟ್ಸ್ ಆಫ್ ದ ನಂಬರ್ 5, 7, 2, 6, 4, 8, 9 are arranged in the ascending order, how many digits will remain at the same position? ಈ ನಂಬರ್ ಗಳನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ಜೋಡಿಸಿದ್ರೆ ಸೇಮ್ ಪ್ಲೇಸ್ ಅಲ್ಲಿ ಬರುವಂತ ನಂಬರ್ ಗಳು ಎಷ್ಟು ನೋಡ್ರಿ. ಈಗಲೇ ನೋಡೋಣ, ಇದ್ರೊಳಗೆ ಇರುವಂತ ನಂಬರ್ ಗಳನ್ನೇ ವಿತ್ ಇನ್ ದ ನಂಬರ್ ಅಂತ ಹೇಳ್ತಾರೆ. ಇಲ್ಲಿ 2 ಬರ್ತದ ಅಂತ ತಿಳ್ಕೊಡ್ರಿ. ದೆನ್ ಇಲ್ಲಿ 4, ಇಲ್ಲಿ 5, ದೆನ್ ಇಲ್ಲಿ 6, ಇಲ್ಲಿ 7, 8, 9 ಇವೆಲ್ಲ ನಾವು ಅಸೆಂಡಿಂಗ್ ಆರ್ಡರ್ ಒಳಗೆ, ಇಲ್ಲಿ ಮಿಕ್ಸ್ ಇದ್ದ ಆರ್ಡರ್ ಒಳಗೆ ಅದ. ಈಗ ಇದನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ಜೋಡಿಸಿದೀವಿ. ಈಗ ನಾವು ಸೇಮ್ ಪ್ಲೇಸ್ ಅಲ್ಲಿ ಬರುವಂತ ನಂಬರ್ ಯಾವ್ದು ನೋಡ್ರಿ. 8 ಒಂದು 9 ಒಂದು ಸೇಮ್ ಪ್ಲೇಸ್ ಅಲ್ಲಿ ಬಂದದ್ರಿ, 8 ಸೇಮ್ ಪ್ಲೇಸ್ ಅಲ್ಲಿ ಬಂದದ, 7 4 ಬಂದಿಲ್ಲ. ಈ 6 ಸೇಮ್ ಪ್ಲೇಸ್ ಅಲ್ಲಿ ಬಂದದ, 5 2 ಅದ, 4 7 ಅದ, 2 5 ಅದ. ಅಂದ್ರ ಹೌ ಮೆನಿ ಏನ್ ಕೇಳೋರು, ಹೌ ಮೆನಿ ಡಿಜಿಟ್ಸ್ ವಿಲ್ ರಿಮೈನ್ ಅಟ್ ದ ಸೇಮ್ ಪೊಸಿಷನ್. ಸೊ ಇದನ್ನ ಅಸೆಂಡಿಂಗ್ ಆರ್ಡರ್ ಬಡಿದ್ರೆ ಅದೇ ಪ್ಲೇಸ್ ಅಲ್ಲಿ ಬರುವಂತ ಡಿಜಿಟ್ ಗಳು ಎಷ್ಟು ಅದಾವ್ರಿ. ಡಿಜಿಟ್ ಇಲ್ಲಿ 3 ಡಿಜಿಟ್ಸ್ ಅದಾವೆ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಾವು ಇದ್ರಾಗ ನೋಡೋದಾದ್ರೆ ನೋಡ್ರಿ, ಹೌ ಮೆನಿ ಸಚ್ ಡಿಜಿಟ್ಸ್ ಆರ್ ದೇರ್ in the number 523169 523169 each of which is as far away each of which is as far away from the beginning of the number as when the digits are arranged in ascending order. ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಇನ್ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಬೇಕು. ಸೊ ಈ ನಂಬರ್ ಗಳನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ಮಾಡಿದ್ರೆ 1 2 3 5 4 ಇಲ್ಲ, 4 ತಗೋಬಾರ್ದಲ್ಲಿ, 5 6 8 9 ಬಿಗಿನಿಂಗ್ ಇಂದ ಯಾವ್ದು ನಂಬರ್ ನೋಡ್ತೀವಲ್ಲ ನಾವು ಅದೇ ಪ್ಲೇಸ್ ಅಲ್ಲಿ ಬರುವಂತ ನಂಬರ್ಗಳು ಎಷ್ಟದವು ನೋಡ್ರಿ. 3 ಒಂದದ, 2 ಒಂದದ. ಅಂದ್ರೆ ಇದನ್ನು ಏನು ಕ್ವಶನ್ ಕೇಳೋ ಮೆಥಡ್ ಅಷ್ಟೇ ಚೇಂಜ್, ಬಟ್ ರಿಮೈನ್ ಅನ್ಚೇಂಜ್ಡ್ ಆರ್ ರಿಮೈನ್ ಸೇಮ್ ಪ್ಲೇಸ್ ಅಲ್ಲಿ ಬರುವಂತ ನಂಬರ್ಗಳು ಎಷ್ಟದಾವು ನೋಡ್ರಿ. ಈಗ ಬಿಗಿನಿಂಗ್ ಇಂದ ನೋಡಿದಾಗ ಸೆಕೆಂಡ್ ಪ್ಲೇಸ್ ಒಳಗೆ ಅದ, ರೀಅರೇಂಜ್ ಮಾಡಿದಾಗ ಬಿಗಿನಿಂಗ್ ಇಂದ ನೋಡಿದ್ರೆ ಅದೇ ಪ್ಲೇಸ್ ಒಳಗೆ ಬರಬೇಕು, ಮತ್ ಸೇಮ್ ಅದೇ ಪ್ಲೇಸ್ ಒಳಗೆ ಬರಬೇಕು. ಅಂದ್ರೆ ಬಿಗಿನಿಂಗ್ ಇಂದ ಥರ್ಡ್ ಪ್ಲೇಸ್ ಒಳಗ, ಬಿಗಿನಿಂಗ್ ಇಂದ ಥರ್ಡ್ ಪ್ಲೇಸ್ ಒಳಗೆ, ಬಿಗಿನಿಂಗ್ ಇಂದ ಸೆಕೆಂಡ್ ಪ್ಲೇಸ್ ಅಲ್ಲಿ, ಬಿಗಿನಿಂಗ್ ಇಂದ ಸೆಕೆಂಡ್ ಪ್ಲೇಸ್ ಅಲ್ಲಿ. ಇನ್ನ 6 ಇದೆ ನೋಡ್ರಿ, ಇಲ್ಲಿ 6 ಇದೆ, ಇಲ್ಲಿ 6 ಇದೆ. 9 8 ಚೇಂಜ್ ಅದಾವ, 1 5 ಚೇಂಜ್ ಅದಾವ, ಇದು 5 1 ಚೇಂಜ್ ಅದ. ಅಂದ್ರೆ ಎಷ್ಟು ಅದಾವ ನಂಗೆ ಆಯ್ತು, ಇಂಥವು 3 ಅದಾವು ಅಂತ ಅರ್ಥ. ಆಪ್ಷನ್ ಏನಾಯ್ತು ನಿಮ್ದಲ್ಲಿ 3 ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. 7214 ನೋಡಿ. ಇನ್ ದ ಕೇಸ್ ಆಫ್ ಹೌ ಮೆನಿ ಡಿಜಿಟ್ಸ್ ಇನ್ ದ ನಂಬರ್ 7214 their positions in the number and the positions when the digits of the numbers are arranged in the ascending order is identically right. 7214 ಸೊ ಇದನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ನಾವು ಇದನ್ನ ಅರೇಂಜ್ಮೆಂಟ್ ಮಾಡಿದೀವಿ ಅಂತಂದ್ರೆ ರೈಟ್ ರೀ. ಸೊ ಸೇಮ್ ಪ್ಲೇಸ್ ಅಲ್ಲಿ ಬರುವಂತ ನಂಬರ್ಗಳು ಎಷ್ಟದಾವು ನೋಡ್ರಿ. 1 2 4 5 6 7 8 ಅಂದ್ರೆ 8 ಒಂದಾಯ್ತು, 6 ಒಂದಾಯ್ತು, ದೆನ್ 2 ಒಂದಾಯ್ತು. ಎಷ್ಟದವ್ರಿ ಇಲ್ಲಿ ಸೇಮ್ ಪ್ಲೇಸ್ ಅಲ್ಲಿ ಬರುವಂತವು ಪೊಸಿಷನ್ ಎಷ್ಟು ಬರ್ತಾವ ಇಲ್ಲಿ? 2 1 6 1 8 1. ಆನ್ಸರ್ ನಿಮ್ದು ಏನಾಯ್ತು 3. ಸೊ ಯಾವ್ದೇ ಕ್ವಶನ್ ಬಿಡಿಸ್ರಿ, ಈ ವೆರೈಟಿ ಒಳಗೆ ಏನ್ ಕ್ವಶನ್ ಬರ್ತದಲ್ಲ ಕೇಳು ಮೆಥಡ್ ಚೇಂಜ್ ಆಗಿರ್ಬೋದು. ಇದು ರಿಮೈನಿಂಗ್ ದ ಸೇಮ್ ಪೊಸಿಷನ್. ಇದು ಏನ್ ಕೇಳ್ತಾರೆ, ಅಸೆಂಡಿಂಗ್ ಆರ್ಡರ್ ಕೇಳ್ತಾರೆ ಒಂದು, ಇಲ್ಲ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಕೇಳಿರ್ತಾರೆ ಒಂದು. ಸರಿನಾ? ಓಕೆ. ನೆಕ್ಸ್ಟ್ ಇನ್ ದ ನಂಬರ್ ಸೀರೀಸ್ ನೋಡ್ರಿ. ಇನ್ ದ ನಂಬರ್ 3276 158 3276158 if the digits were arranged in the ascending order,
how many digits will remain far away from the beginning of the number as they are in the number. ಅಂದ್ರೆ ಇರುವಂತ ನಂಬರ್ಗಳಲ್ಲೇ ಈ ನಂಬರ್ಗಳನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ಜೋಡಿಸಿದ್ರೆ ಬಿಗಿನಿಂಗ್ ಇಂದ ನೋಡಿದಾಗ ಯಾವ ಪೊಸಿಷನ್ ಒಳಗೆ ಅದಾವು ರೀಅರೇಂಜ್ ಮಾಡಿದಾಗ ಅದೇ ತರ ಪೊಸಿಷನ್ ಇರಬೇಕು. ಹೌ ಮೆನಿ ನಂಬರ್ಸ್ ಆರ್ ದೇರ್ ನೋಡ್ರಿ 1 2 3 5 6 7 8 8 ಒಂದದ ದೆನ್ 5 7 ಬರೋದಿಲ್ಲ 1 6 ಇಲ್ಲ 7 3 ಇಲ್ಲ 2 ಒಂದದ. ಆನ್ಸರ್ ಏನೈತಿ ಈಗ ನಿಮ್ದು ಓನ್ಲಿ 2 digits is far away from the beginning of the number. ನೆಕ್ಸ್ಟ್ ನೋಡೋಣ ಇನ್ನೊಂದು ನೋಡಿ ಕ್ವಶನ್ ಇದು. in the case of how many digits in the number 2138574 their positions in the number and the positions when the digits of the number are arranged in the ascending order. ಇದು ಒಂದೇ ಲಕ್ಷ ಕೊಡ್ಬೇಕು ನೀವು. ಸೊ arranged in the ascending order ಅಂತಂದ್ರೆ ಸೊ ಇದನ್ನ ಅರೇಂಜ್ಮೆಂಟ್ ಮಾಡಿ 2138574 ಅಸೆಂಡಿಂಗ್ ಆರ್ಡರ್ ಒಳಗೆ ಅರೇಂಜ್ಮೆಂಟ್ ಮಾಡಿದ್ರೆ 1 2 3 4 5 7 8 ನೋಡ್ರಿ 5 ಒಂದು ಸೇಮ್ ಪೊಸಿಷನ್ ಒಳಗದ 3 ಒಂದು ಸೇಮ್ ಪೊಸಿಷನ್ ಒಳಗದ ಆಮೇಲೆ 7 ಒಂದು ಸೇಮ್ ಪೊಸಿಷನ್ ಒಳಗದ. ಸೊ ಟೋಟಲ್ ಎಷ್ಟು ಅದಾವ ಇಲ್ಲಿ 3 ಅದಾವ. ಸೊ ಆನ್ಸರ್ ನಿಮ್ದು ಏನಾಯ್ತು ಇಲ್ಲಿ 3 ಆಯ್ತು ಅಂತ ಹೇಳ್ಬೋದು. ಸೊ ಇದೇ ತರ ಎಲ್ಲಾ ಕ್ವಶನ್ಗಳು ಇದೇ ತರ ಇರ್ತಾವು. ಇದನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಇದನ್ನ ಕ್ವಶನ್ ನಂಬರ್ 6 ನೋಡ್ರಿ ಏನದು 7296184 their positions in the number and the positions when the digits of the number are arranged in the ascending order are identically right ರೀ. ಇದೇ ಆರ್ಡರ್ ಮಾಡಿದ್ರೆ ಪೊಸಿಷನ್ ಸೇಮ್ ಪೊಸಿಷನ್ ಬರಂತ ನಂಬರ್ಗಳು ಎಷ್ಟು ಅದಾವು ಅಸೆಂಡಿಂಗ್ ಆರ್ಡರ್ ಒಳಗಿದ್ದಾಗ. ಇಲ್ಲಿ ಆಪ್ಷನ್ ಕೊಟ್ಟಿವಿ, ನೀವು ಕಮೆಂಟ್ಸ್ ಅಲ್ಲಿ ಇದರ ಆನ್ಸರ್ ಅನ್ನ ಹಾಕ್ಬಹುದು. ನೆಕ್ಸ್ಟ್ 7th ಕ್ವಶನ್ ನೋಡೋದಾದ್ರೆ the position of the how many digits in the number will remain same after the digits within the number 8261478 are arranged in ascending order. ಈ ನಂಬರ್ಗಳನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ಅರೇಂಜ್ಮೆಂಟ್ ಮಾಡಿದಾಗ ಸೇಮ್ ಪ್ಲೇಸ್ ಅಲ್ಲಿ ಬರುವಂತ ನಂಬರ್ಗಳು ಯಾವ್ದು ನೋಡ್ರಿ. ಏನ್ ಮಾಡ್ತಾರೆ ಅಸೆಂಡಿಂಗ್ ಆರ್ಡರ್ ಮಾಡಿದ್ರೆ ಸರಿನಾ. ಇಲ್ಲಿ ಏನ್ ಮಾಡ್ತೀರಿ ಫಸ್ಟ್ 1 2 ದೆನ್ 4 ದೆನ್ ಇಲ್ಲಿ 6 ಇಲ್ಲಿ 7 ಇಲ್ಲಿ 8 ಇಲ್ಲಿ 9 ಸೇಮ್ ಪ್ಲೇಸ್ ಅಲ್ಲಿ ಯಾವ್ದದ 9 ಒಂದದ ದೆನ್ ನೆಕ್ಸ್ಟ್ 2 ಒಂದದ 4 ಬರೋದಿಲ್ಲ 1 ಬರೋದಿಲ್ಲ 7 ಬರೋದಿಲ್ಲ. ಸೊ ಎಷ್ಟಾದ್ರೆ ಇಲ್ಲಿ ಆನ್ಸರ್ ನಮ್ದು 2. ಸೇಮ್ ಪೊಸಿಷನ್ ಬರುವಂತ ನಂಬರ್ ಎಷ್ಟದಾವ ಇಲ್ಲಿ 2 ಅದಾವ ಅಂತ ಹೇಳ್ಬೋದು. ಇನ್ನೊಂದು ವೆರೈಟಿ ನೋಡೋಣ. ಇಫ್ ದ ಡಿಜಿಟ್ಸ್ ಆಫ್ ದ ನಂಬರ್ 783219 783219 are arranged in the ascending order within the number, how many digits will be as far away from the beginning of the number as when the digits are in the number? ಯಾವ ಆರ್ಡರ್ ಒಳಗೆ ಜೋಡಿಸ್ಬೇಕಂತ ಹೇಳಿದನೆ ಅಸೆಂಡಿಂಗ್ ಆರ್ಡರ್ ಒಳಗೆ ಜೋಡಿಸ್ಬೇಕು. ಈಗ ನೀವು ಅಸೆಂಡಿಂಗ್ ಆರ್ಡರ್ ಒಳಗೆ ಜೋಡಿಸಿದ್ರೆ 1 2 3 ನೆಕ್ಸ್ಟ್ 7 8 9 9 ಒಂದು ಸೇಮ್ ಪ್ಲೇಸ್ ಅಲ್ಲಿ ಅದ 3 ಒಂದು ಸೇಮ್ ಪ್ಲೇಸ್ ಅಲ್ಲಿ ಅದ ಉಳಿದೆಲ್ಲ ಏನದಾವು ಚೇಂಜ್ ಅದಾವ. ಅದಕ್ಕೆ ನಿಮ್ ಆನ್ಸರ್ ಮತ್ತೆ ಏನ್ ಬರ್ತದ ನಮ್ದು ಇಲ್ಲಿ ಓನ್ಲಿ 2 numbers will remain at their same position. ಸೊ ಆನ್ಸರ್ ನಮ್ದು ಏನಾಗ್ತದ 2 ಆಗ್ತದೆ. ಸೊ ಈ ತರ ನಾವಿಲ್ಲಿ ಕ್ವಶನ್ ಗಳು ನೋಡ್ಬೋದು. 9th ಕ್ವಶನ್ ಇದೆ, ಇದಕ್ಕೆ ನೀವು ಆನ್ಸರ್ ಅನ್ನ ನೀವೇ ಕಂಡುಹಿಡಿಬೇಕು. 5 9 7 8 1 4 ಆರ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್. ಇದು ನಾನೇ ಬಿಡಿಸ್ತೀನಿ. 5 9 7 8 4 1 ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಕಂಡೀಷನ್ ಏನಿದೆ ಆರ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿ. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ನೀವು ಫಸ್ಟ್ ಏನ್ ಬರ್ಬೇಕು ಇಲ್ಲಿ 9 8 7 5 4 1 ನೋಡ್ರಿ. ಡಿಸೆಂಡಿಂಗ್ ಆರ್ಡರ್ how many digits will be as far away from the beginning of the number as they are in the number. ನೋಡಿ ಅವ್ರು ಕೊಟ್ಟಿರುವಂತ ನಂಬರ್ ಇವು. ಈಗ ನಾವು ಇದು ರೀಅರೇಂಜ್ ಮಾಡಿರುವಂತ ನಂಬರ್. ಬಿಗಿನಿಂಗ್ ಇಂದ ನೋಡಿದಾಗ ಯಾವ ನಂಬರ್ ಯಾವ ಪ್ಲೇಸ್ ಒಳಗೆ ಅದಾವ ಅದೇ ಪ್ಲೇಸ್ ಒಳಗೆ ಬಂದಿರುವಂತ ನಂಬರ್ಗಳು ಎಷ್ಟದಾವ ಅಂತವು. ಎಷ್ಟದಾವ ನಂಬರ್ ರೀ 3 ನಂಬರ್ಸ್ ಅದಾವ. ಅಂದ್ರೆ ಇಲ್ಲಿ ಇಂಥ ವೆರೈಟಿ ಆಫ್ ಕ್ವಶನ್ ಬಂದಾಗ ಏನಾಗಿರ್ತದೆ ಇಲ್ಲಿ
ಅಸೆಂಡಿಂಗ್ ಆರ್ಡರ್ ಕೇಳಬಹುದು, ಇಲ್ಲಾಕಂದ್ರೆ ಡಿಸೆಂಡಿಂಗ್ ಆರ್ಡರ್ ಒಳಗಡೆ ನೋಡ್ರಿ ಅಂತ ಹೇಳ್ಬಹುದು. ರೈಟ್ ರೀ. ಓಕೆ, ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋಣ. ನೋಡ್ರಿ, ಹೌ ಮೆನಿ ಸಚ್ ಡಿಜಿಟ್ಸ್ ಆರ್ ದೇರ್ ಇನ್ ದ ನಂಬರ್ 5132 684, ಈಚ್ ಆಫ್ ವಿಚ್ ಈಸ್ ಆಸ್ ಫಾರ್ ಅವೇ. ನೋಡ್ರಿ, ಫಾರ್ ಅವೇ ಅಂತ ಕೊಟ್ಟಿರ್ತಾರೆ ಒಂದು, ರಿಮೈನ್ ದ ಸೇಮ್ ಪೊಸಿಷನ್ ಅಂತ ಕೊಡ್ಬೋದು ಒಂದು. ಈಗ ನೆಕ್ಸ್ಟ್ ಇದು ನಾವು ನೋಡೋದಾದ್ರೆ 5132 684 ಬಿಗಿನಿಂಗ್ ಆಫ್ ದ ನಂಬರ್ ಆಸ್ ವೆನ್ ದ ಡಿಜಿಟ್ಸ್ ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಇದೆ. ಅದಕ್ಕೆ ನೀವು ಇಲ್ಲಿ ಆರ್ಡರ್ ಯಾವ ಆರ್ಡರ್ ಅಲ್ಲಿ ಜೋಡಿಸ್ ಅಂತ ಹೇಳ್ಯಾರ ಅದನ್ನ ನೋಡೋದು. 1 2 3 4 5 6 8 ಇದೆ. ಸೇಮ್ ಪ್ಲೇಸ್ ಅಲ್ಲಿ ಬರುವಂತ ನಂಬರ್ ಯಾವ್ದು ನೋಡ್ರಿ, ಇದು ಬರೋದಿಲ್ಲ, ಇದು ಬರೋದಿಲ್ಲ, 6 5 ಅದು ಬರೋದಿಲ್ಲ, 2 4 ಬರೋದಿಲ್ಲ, 3 3 ಇದೆ, ಇದು ಬರ್ತದೆ, 1 2 ಇದೆ, 5 1 ಇದೆ. ಆನ್ಸರ್ ನಿಮ್ದು ಏನಾಯ್ತು ಇಲ್ಲಿ ಓನ್ಲಿ 1. ಸೊ ಓನ್ಲಿ 1 ನಂಬರ್ ಏನಾದ ಸೇಮ್ ಪ್ಲೇಸ್ ಅಲ್ಲಿ ಬರುವಂತ ನಂಬರ್ ಆಗಿರ್ತದೆ. ಲಾಸ್ಟ್ ನಾವು ಕ್ವಶನ್ ನೋಡೋದಾದ್ರೆ ಇದು ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಬೇಕಾಗ್ತದೆ. ಹೌ ಮೆನಿ ಸಚ್ ಡಿಜಿಟ್ಸ್ ಆರ್ ದೇರ್ ಇನ್ ದ ನಂಬರ್ 3 2 4 6 7 5 9, ಈಚ್ ಆಫ್ ವಿಚ್ ವಿಲ್ ಅಕ್ಯುಪೈ ದ ಸೇಮ್ ಪೊಸಿಷನ್. ನೋಡಿ, ಇಲ್ಲಿ ಕಾನ್ಸೆಪ್ಟ್ ಚೇಂಜ್ ಮಾಡ್ಯಾರ ಅಷ್ಟೇ, ಬಟ್ ಕ್ವಶನ್ ಮಾತ್ರ ಸೇಮ್ ಇದೆ. ಅಕ್ಯುಪೈ ದ ಸೇಮ್ ಪೊಸಿಷನ್ ವೆನ್ rearranged in ascending order as the number. ಸೊ ಈ ನಂಬರ್ ಗಳನ್ನ ಅಸೆಂಡಿಂಗ್ ಆರ್ಡರ್ ಜೋಡಿಸಿದ್ರೆ ಸೇಮ್ ಪ್ಲೇಸ್ ಅಲ್ಲಿ ಬರುವಂತ ನಂಬರ್ ಗಳು ಎಷ್ಟದಾವು ಇಲ್ಲಿ ಆಪ್ಷನ್ ಕೊಟ್ಟಿದ್ದೀವಿ ನಾವು. ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವು ಈ ಕ್ವಶನ್ ಗಳಿಗೆ ಆನ್ಸರ್ ಮಾಡಬಹುದು. ಈಗ ನಾವು ಟೈಪ್ 3 ನೋಡೋಣ. ಈಗ